ನನ್ನ ಜೊತೆ ಆಟ ಆಡಬೇಡ, ಬೆಂಕಿ ಜೊತೆ ಆಟ ಆಡಕ್ ಹೋಗ್ಬೇಡ ಆಯ್ತಾ. ನಾವೇನಾದ್ರೂ ನಿಮ್ಮಂಗೆ ನಾವು ಹೇಳ್ತಿದ್ದವರಲ್ಲ, ಲಜ್ಜೆ ಕೆಟ್ಟವರಲ್ಲ. ನಾವು ಈ ಕರುನಾಡಿನ ಹೆಮ್ಮೆಯ ಮಕ್ಕಳು, ಈ ಭೂಮಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಇದ್ದವರು. ನಿಮ್ಮ ಹಂಗೆ ಮುಖದಲ್ಲಿ ಮೀಸೆ ಇಟ್ಕೊಂಡು ಕೈಯಲ್ಲಿ ಬಳೆ ಇಟ್ಕೊಂಡವರಲ್ಲ. ನನಗೆ ಆಶ್ಚರ್ಯ ಅನ್ಸುತ್ತೆ, ಈ ಊರಲ್ಲಿ ಗಂಡಸರೇ ಇಲ್ವಾ ಅಂತ. ಎಲ್ಲರೂ ಕೈ ಕೊಟ್ಟು ಚಂದ ನೋಡ್ತಾ ಇದ್ದಾರೆ, ಗಂಡಸರೆಲ್ಲ ಎಲ್ಲ ಷಂಡ್ರಂಗೆ ವರ್ತಿಸ್ತಿದ್ದಾರೆ. ಇಷ್ಟೊಂದು ಓಪನ್ ಆಗಿ ನಾವು ಹೋರಾಟ ಮಾಡ್ತಿದೀವಿ, ಬೆಂಗಳೂರಿಂದ ಬಂದು ಈ ಊರಿನವರು ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹೊಸ ವ್ಯಾಖ್ಯಾನ ಮಾಡ್ಬೇಕು, ಗಂಡಸರೇ ಇಲ್ಲದ ಊರು ಹಾವೇರಿ ಅಂತ. ಚಾಲು ಮಾಡೋಕೆ ನಾನು ಮಲಗ್ತೀನಿ, ನಾನು ಗಾಡಿ ಅಡಿಯಲ್ಲಿ ಮಲಗ್ತೀನಿ. ನಾನು ಯಾರು ಕೂಡ ಕರ್ನಾಟಕದವರಲ್ಲಂತೆ. ಕರ್ನಾಟಕ, ಆಂಧ್ರ, ಪಕ್ಕದ ಆಂಧ್ರದವರು, ಉತ್ತರ ಪ್ರದೇಶದವರು, ಇಲ್ಲಿಂದೆಲ್ಲ ಬಂದು ಇವರು ನಮ್ಮ ನಾಡಿನ ಸಂಪತ್ತನ್ನು ಎತ್ಕೊಂಡು ಹೋಗೋದು. ಈ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಭ್ರಷ್ಟಾಚಾರ, ಪೊಲೀಸರ ಷಂಡತನ ಅಂತಲೇ ಹೇಳ್ಬೋದು. ಜೊತೆಗೆ ಜಿಲ್ಲಾಧಿಕಾರಿಯ ಅಸಹಾಯಕತೆ, ಬಲಹೀನತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಚಿಕೆ ಆಗಲ್ವಾ DC ಅವರಿಗೆ? ನಿಮ್ಗೆ ಒಬ್ಬ ಹೆಣ್ಣು ಮಗಳು ಇಷ್ಟು ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಇಷ್ಟು ಧೈರ್ಯವಾಗಿ ಅಲ್ಲಿ ಮುನ್ನುಗ್ಗಿ, ಇದೊಂದೇ ಅಲ್ಲ, ಮರಳು ಮಾಫಿಯಾ ಒಂದೇ ಅಲ್ಲ, ಬೇಕಾದಷ್ಟು ಕಲಬೆರಕೆ ವಸ್ತುಗಳಾಗಿರ್ಬೋದು, ಮತ್ತಷ್ಟು ಎಷ್ಟು ಬಗೆದಷ್ಟು ಅಕ್ರಮಗಳನ್ನು ಈ ಹೆಣ್ಣುಮಗಳು ಧೈರ್ಯವಾಗಿ ಇದನ್ನು ಭೇದಿಸ್ತಾ ಇದ್ದಾರೆ ಅಂತಂದಾಗ ಸಪೋರ್ಟ್ ಕೊಡಬೇಕಾಗಿರುವಂಥದ್ದು ಯಾರ್ರೀ? ಎಲ್ಲ ಸೌಲಭ್ಯಗಳು ಇದ್ಕೊಂಡು, ಸಂಪನ್ಮೂಲ ಇದ್ಕೊಂಡು, ಸರ್ಕಾರಿ ಜಾಹೀರಾತು ಬರ್ತಾ ಇದೆ, ಪ್ರೈವೇಟ್ ಜಾಹೀರಾತು ಬರ್ತಾ ಇದೆ, ರಾಜಕೀಯ ಪಕ್ಷಗಳ ಒಲವಿದೆ, ಎಲ್ಲವನ್ನೂ ಇಟ್ಕೊಂಡು ನೀವು ಏನೂ ಮಾಡ್ತಾ ಇಲ್ಲ. ಸ್ಯಾಟಲೈಟ್ ಚಾನಲಲ್ಲಿ ಇದ್ದಂತಹ ವಿಜಯಲಕ್ಷ್ಮಿ ಶಿಬಿರವರು ಹೊರಗಡೆ ಬಂದು ವಿಜಯ ಟೈಮ್ಸನ್ನು ಕಟ್ಕೊಂಡು ಇವತ್ತು ಅಕ್ರಮಗಳ ಬಗ್ಗೆ ಹೊರಗಡೆ ಬೆಳಕು ಚೆಲ್ತಾ ಇದ್ದಾರೆ, ಬಹಿರಂಗಗೊಳಿಸ್ತಾ ಇದ್ದಾರೆ. ನೋಡಿ, ಒಂದು ಟ್ರಕ್ ಮುಂದೆ ಹೋಗಿ ನಾನು ಅಲ್ಲಿ ಮಲಗ್ತೀನಿ, ನಾನೇನು ತಡಿಬೇಕು, ಟ್ರಕ್ ನನ್ನ ಮೇಲೆ ಅರಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದರೆ, ಈ ವಿಜಯಲಕ್ಷ್ಮಿ ಶಿಬಿರರಂತಹ ಮನಸ್ಥಿತಿಯುಳ್ಳ ಪತ್ರಕರ್ತರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ನಿಜಕ್ಕೂ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಒಬ್ಬ ಹೆಣ್ಣು ಮಗಳಿಗಿರುವಂತಹ ಧೈರ್ಯ ನಮ್ಗೆ ಯಾರಿಗೂ ಇಲ್ವಲ್ಲ. ಮುಖ್ಯವಾಗಿ ಸ್ಯಾಟಲೈಟ್ ಚಾನೆಲ್ಗಳು ಏನು ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂಥವ್ರು ಯಾರಿಗೂ ಇಲ್ವಲ್ಲ. ಆ ವಿಡಿಯೋವನ್ನು ನೋಡ್ತಾ ಇದ್ರೆ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ, ಆ ಗ್ರಾಮಸ್ಥರನ್ನ ನೋಡಿ ಹೇಳ್ತಾರೆ, ನೀವು ಯಾರು ಗಂಡಸರೇ ಅಲ್ಲ, ನೀವು ಈ ಊರಿನಲ್ಲಿ ಯಾರು ಗಂಡಸರೇ ಇಲ್ವಾ, ನೀವು ನಿಮ್ಮ ಊರಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನು ತಡೆಯೋದಕ್ಕೆ ನಾನು ಬಂದಿದ್ದೇನೆ, ನನ್ನ ಸಪೋರ್ಟಿಗೆ ನಿಲ್ತಾ ಇಲ್ಲ ಅಂತೇಳಿ ಚೀಮಾರಿ ಆಗ್ತಾ ಇದ್ದಾರೆ. ಅಂದರೆ ಈ ವ್ಯವಸ್ಥೆ ಯಾವ ರೀತಿ ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದ್ದಂತಹ, ಜನರ ಜೊತೆ ನಾವಿದ್ದೀವಿ ಅಂತ ಹೇಳ್ಬೇಕಾಗಿದ್ದಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಯಾರನ್ನೋ ಕಟ್ಕೊಂಡು ಓಡೋದ್ಲು, ಮತ್ತಾರೋ ಓಡೋದ್ಲು, ಮತ್ತಾರೋ ಗಂಡನ್ ಬಿಟ್ಟು ಓಡೋದ್ಲು, ಮತ್ತೇನೋ ಬಂದ್ಲು, ಇವನೇನೋ ಕೊಂದ, ಅವನೇನೋ ಮಾಡ್ದ, ಇದನ್ನೇ ಎಪಿಸೋಡ್ಗಳನ್ನು ಮಾಡಿಕೊಂಡು ಸಮಯ ಕಳೀತಾ ಇದ್ದೀರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಳ್ತಾ ಇದ್ದೀರಾ, ಜನರ ಧ್ವನಿ ಆಗ್ತಾ ಇದ್ದೀರಾ? ಖಂಡಿತ ನೀವು ಆಗ್ತಾ ಇಲ್ಲ ರೀ, ಖಂಡಿತ ನೀವು ಆಗ್ತಾ ಇಲ್ಲ. ಯಾವುದ್ಯಾವುದೋ ಸುದ್ದಿ ಮಾಡ್ತೀರಲ್ಲ, ಆ ಹೆಣ್ಣು ಮಗಳು ಜೀವವನ್ನು ಪಣಕ್ಕಿಟ್ಟು, ಜೀವಕ್ಕೆ ಯಾವತ್ತು ಬೇಕಾದರೂ ಆಪತ್ತು ಬರ್ಬೋದು, ಆದರೂ ಸಹ ಈ ಅಕ್ರಮಗಳನ್ನು, ಅನ್ಯಾಯಗಳನ್ನು ತಡಿತೀನಿ ಅಂತೇಳಿ ಧೈರ್ಯವಾಗಿ ಮುನ್ನುಗ್ಗುತ್ತಾ ಇದ್ದಾರಲ್ಲ. ಆ ಹೆಣ್ಣು ಮಗಳಿಗೆ, ಆ ಹೆಣ್ಣು ಮಗಳ ಧೈರ್ಯವನ್ನು ನೋಡಿ ಆ ಹೆಣ್ಣು ಮಗಳಿಗೆ ನಾವು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಸ್ಯಾಟಲೈಟ್ ಚಾನೆಲ್ಗಳು ಮಾಡ್ತಾ ಇದ್ದಾವ, ಜನರು ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ನಾನು ಪದೇ ಹೇಳ್ತಾ ಇರ್ತೇನೆ, ಅನ್ಯಾಯ ಅಂದರೆ ಅನ್ಯಾಯ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಪ್ರಜೆಗಳು ಪ್ರಶ್ನಿಸುವಂತಹ ಹಕ್ಕನ್ನು ಕೊಟ್ಟಿರುವಂಥದ್ದು ಈ ಸಂವಿಧಾನ. ಈ ಸಂವಿಧಾನವನ್ನು ಬಳಸ್ಕೊಂಡು ಸ್ವಂತಕ್ಕೆ, ಸ್ವಾರ್ಥಕ್ಕೆ ಲಾಭ ಮಾಡ್ಕೊಳ್ತಾ ಇದ್ದೀರ ಹೊರತು ಇಲ್ಲಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ, ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ, ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು ಅಂತೇಳಿ ಯಾರಿಗೂ ಅನ್ನಿಸ್ತಾ ಇಲ್ವಾ? ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ
KRS ಪಕ್ಷದಂಥವರು ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಹತ್ತಿಕ್ಕೋದಕ್ಕೆ ಏನು ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ, ಸಂವಿಧಾನದಂತೆ ನಡೀತೀನಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು KRS ಪಕ್ಷದವರನ್ನು ಕಟ್ಟಿ ಹಾಕೋದಕ್ಕೆ, ಅವ್ರ ಮೇಲೆ FIR ಮಾಡೋದಕ್ಕೆ ಆದೇಶ ಮಾಡಿಸ್ತಾರೆ. ವಿಜಯಲಕ್ಷ್ಮಿ ಅವರು ಈ ರೀತಿ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇಷ್ಟೆಲ್ಲ ನಡೀತಾ ಇದೆಯಾ? ಇದು ನಮ್ಮ ದೇಶದ, ನಮ್ಮ ರಾಜ್ಯದ ಇವತ್ತಿನ ಕಲುಷಿತ ವಾತಾವರಣ ನಿರ್ಮಾಣ ಆಗಿರೋದು ಜನಸಾಮಾನ್ಯರು, ನಿಸ್ಸಹಾಯಕ ಜನಸಾಮಾನ್ಯರು ಮತ್ತು ಈ ಜನರ ದುಡ್ಡನ್ನು ಲೂಟಿ ಹೊಡಿತಾ ಇರುವಂಥ ಜನಪ್ರತಿನಿಧಿಗಳು ಮತ್ತು ಇವರು ಎಲ್ಲರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂಥ ಸ್ಯಾಟಲೈಟ್ ಚಾನಲ್ಗಳು. ಇವತ್ತು ಇವರು ಅಷ್ಟೂ ಜನರನ್ನು ನಾವು ನೋಡ್ಕೊತಾ ಬಂದರೆ ಇವ್ರಿಗೆ ಯಾರಿಗೂ ಬದ್ಧತೆಯೇ ಇಲ್ಲ. ಇವ್ರಿಗೆ ಬದ್ಧತೆಯೂ ಇಲ್ಲ, ಇವ್ರಿಗೆ ನೈತಿಕತೆಯೂ ಇಲ್ಲ, ಇವ್ರಿಗೆ ಮೌಲ್ಯಗಳು ಇಲ್ಲ. ಒಬ್ಬ ಹೆಣ್ಣು ಮಗಳು ಇಷ್ಟು ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಇಷ್ಟು ಧೈರ್ಯವಾಗಿ ಅಲ್ಲಿ ಮುನ್ನುಗ್ಗಿ, ಇದೊಂದೇ ಅಲ್ಲ, ಮರಳು ಮಾಫಿಯಾ ಒಂದೇ ಅಲ್ಲ, ಬೇಕಾದಷ್ಟು ಕಲಬೆರಕೆ ವಸ್ತುಗಳಾಗಿರ್ಬೋದು, ಮತ್ತಷ್ಟು ಎಷ್ಟು ಬಗೆದಷ್ಟು ಅಕ್ರಮಗಳನ್ನು ಈ ಹೆಣ್ಣುಮಗಳು ಧೈರ್ಯವಾಗಿ ಇದನ್ನು ಭೇದಿಸ್ತಾ ಇದ್ದಾರೆ ಅಂತಂದಾಗ ಸಪೋರ್ಟ್ ಕೊಡಬೇಕಾಗಿರುವಂಥದ್ದು ಯಾರ್ರೀ? ಮಾಧ್ಯಮಗಳು ಏನು ಮಾಡಬೇಕಾಗಿತ್ತು? ಇಂಥವರನ್ನು ನೋಡಿ ಕಲಿಬೇಕಾಗಿತ್ತು. ಕಲಿತಾ ಇದ್ದೀವ ನಾವು? ಖಂಡಿತವಾಗ್ಲೂ ಈ ಕೆಲಸ ನಾವು ಮಾಡ್ತಾ ಇಲ್ಲ. ನಮಗೆ ನಾವೇ ಶಪಿಸ್ಕೊಳ್ತಾ ಇದ್ದೇವೆ, ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೇವೆ. ಈ ಕಾರಣಕ್ಕೋಸ್ಕರವಾಗಿ ಇದಕ್ಕೋಸ್ಕರವಾಗಿ ನಮಗೆ ಸ್ವತಂತ್ರ ಬೇಕಾಗಿತ್ತೇನ್ರಿ ನಮಗೆ ಸ್ವತಂತ್ರ? ಇವತ್ತಿಗೂ ಸಹ ಜೀತದಾಳುಗಳಾಗಿ ಬದುಕ್ತಾ ಇದ್ದೀವಲ್ರಿ? ಇವತ್ತಿಗೂ ಸಹ ನಾವು ಇನ್ನೊಬ್ಬರಿಗೆ ತಲೆ ಬಗ್ಗಿಸ್ಕೊಂಡು ಬದುಕ್ತಾ ಇದ್ದೀವಲ್ರಿ? ಯಾವುದ್ರಿ ಪ್ರಜಾಪ್ರಭುತ್ವ? ಯಾವುದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವಂಥದ್ದು ಪ್ರಜಾಪ್ರಭುತ್ವ. ಇವತ್ತು ಯಾವ ರೀತಿ ಆಗಿದ್ದಾರೆ ಜನ? ರಾಜಕಾರಣಿಗಳಿಗಾಗಿ, ರಾಜಕಾರಣಿಗಳಿಗೋಸ್ಕರವಾಗಿ ಜೀವನ ಮಾಡ್ತಾ ಇರುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಮಾಧ್ಯಮಗಳು ಹಾಗೆ ಆಗಿದೆ. ರಾಜಕಾರಣಿಗಳಿಗಾಗಿ, ರಾಜಕಾರಣಿಗಳಿಗೋಸ್ಕರ ಇವತ್ತು ಚಾನೆಲ್ ನಡೆಸೋ ರೀತಿ ಮಾಡ್ತಾ ಇದ್ದಾರೆ. ನಮಗೆ ನಾವೇ ಅಸಹ್ಯ ಪಟ್ಕೊಳ್ಳುವಂತಹ ಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ. ಈ ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ? ಎದುರುಗಡೆ ಲೂಟಿ ಆಗ್ತಾ ಇರುವುದು ನಮ್ಮ ಹಣ. ಆ ಹಣವನ್ನು ನಾವು ಕಾಪಾಡಿಕೊಳ್ಬೇಕು, ನಾವು ಪ್ರಶ್ನೆ ಮಾಡಬೇಕು ಅನ್ನೋಕ್ಕೆ ಸ್ವಲ್ಪನಾದರೂ ಸಹ ಯೋಚಿಸುವಂತಹ ಶಕ್ತಿ ಇಲ್ಲದಂಥವರು. ನಿಜಕ್ಕೂ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು, ನಾವು ನಮ್ಮೊಳಗೆ ಪ್ರಶ್ನೆ ಮಾಡಿಕೊಳ್ಬೇಕಾಗಿರುವಂಥದ್ದು, ನಾವು ಈ ಭಾರತ ದೇಶದ ಪ್ರಜೆಗಳ ಅಂತೇಳಿ. ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಜೀವ ಕೊಟ್ಟರಲ್ಲ, ಅವರು ಜೀವ ಕೊಟ್ಟು ನಿಮಗೆ ಸ್ವತಂತ್ರವನ್ನು ಕೊಡಿಸಿದ್ರಲ್ಲ, ಆ ಸ್ವತಂತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಲ್ಲ, ಮತ್ತಾವ ರೀತಿ ಜೀವನ ಮಾಡ್ತಾ ಇದ್ದೀರಿ? ಕಣ್ಣೆದುರುಗಡೆ ಅಕ್ರಮಗಳು ನಡೀತಾ ಇದೆ, ಪ್ರಶ್ನೆ ಮಾಡುವಂತಹ ಶಕ್ತಿ ಕಳ್ಕೊಂಡಿದ್ದೀರಿ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.